ಹಾಯ್ ವೆಲ್ಕಮ್ ಬ್ಯಾಕ್ ಟು ಶರಾವ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಾಟಲ್ ಸ್ಟೆರಿಲೈಸ್ ಅಂದರೆ ಬೇಬಿ ಬಾಟಲ್ ಸ್ಟೆರಿಲೈಸ್ ಮಾಡೋದು ಹೆಂಗೆ, ಕ್ಲೀನ್ ಮಾಡೋದು ಹೆಂಗೆ ಅದನ್ನೆಲ್ಲ ಡೀಟೇಲ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡೋದು ಮತ್ತು ಸ್ಟೆರಿಲೈಸ್ ಮಾಡೋದು. ಗೈಸ್ ಆ್ಯಕ್ಚುಲಿ ನಾನು ತೊಗೊಂಡಿರೋದು ಫಿಲಿಪ್ಸ್ ಅವೆಂಟ್ ಅವ್ರದ್ದು ಆಂಟಿಕೋಲಿಕ್ ಬಾಟಲ್ಸ್ ಇವು. ಅಂದರೆ ಯೂಶಲಿ 0 to 3-4 months ಆಗೋವರೆಗೂ ಬೇಬೀಸ್ಗೆ ಕೊಲಿಕ್ ಅನ್ನೋದಾಗ್ತಿರುತ್ತೆ. ಅಂದರೆ ಹೊಟ್ಟೆ ನೋವು, ಗ್ಯಾಸ್ ಪೇನ್ ಬರ್ತಿರುತ್ತೆ. ಏನಕ್ಕೆ ಹಂಗಾಗುತ್ತೆ ಅಂದರೆ ಅದು ಹಾಲು ಫೀಡ್ ಮಾಡಬೇಕಾದ್ರೆ, ಅದಕ್ಕೆ ಹಾಲು ಕುಡಿಬೇಕಾದ್ರೆ ಗಾಳಿ ಒಳಗಡೆ ಹೋಗ್ಬಿಟ್ಟು ಏರ್ ಇಂಟೇಕ್ ಆಗಿಬಿಟ್ಟು ಅದು ಹೊಟ್ಟೆ ನೋವು ಬರೋದು. ಸೊ ಅದನ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಬಾಟಲಲ್ಲಿ ನಾನು ಇದನ್ನ ಆಂಟಿಕೋಲಿಕ್ ಅಂತಲೇ ತರಿಸಿದ್ದೀನಿ. ಸೊ ದಟ್ ಈ ಥರ ನೋಡಿ ನಿಪ್ಪಲಲ್ಲಿ ಈ ಥರ ಕೊಟ್ಟಿರೋದ್ರಿಂದ ಅಲ್ಲಿ ಏರ್ ಏನಾಗುತ್ತೆ ಅದು ಬ್ಯಾಕ್ ಉಳ್ಕೊಳ್ಳುತ್ತೆ, ಅದು ಒಳಗಡೆ ಹೋಗಲ್ಲ. ಸೊ ದಟ್ ಕೊಲಿಕ್ ನೀನು ಸ್ವಲ್ಪ ಮಟ್ಟಿಗಾದ್ರು ಅವಾಯ್ಡ್ ಮಾಡ್ಬೋದು. ಈವನ್ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೂ ಕೊಲಿಕ್ ಹಾಗೆ ಆಗುತ್ತೆ. ಬಟ್ ಯೂಶಲಿ ಕಮ್ಮಿ ಬಾಟಲ್ ಫೀಡಿಂಗ್ ಕಂಪೇರ್ ಮಾಡಿದ್ರೆ. ಅಂದರೆ ಬಾಟಲ್ ಫೀಡಿಂಗು ನೀವು ಕೇಳಿದರೆ ಬಾಟಲ್ ನೀವು ಯಾವಾಗಲೂ ಆಗ್ತಿರೋ ನಮ್ಮ ಪಾಪು ಬ್ರೆಸ್ಟ್ ಫೀಡ್ ಆಗ್ತಿಲ್ವಾ ಅಂತ ಕೇಳಿದರೆ ಖಂಡಿತ ಅವಳು ಬ್ರೆಸ್ಟ್ ಫೀಡ್ ಕೂಡ ಮಾಡ್ತಿದ್ದೀನಿ. ಡೈಲಿ 1 time ಮಾತ್ರ. ಯಾವಾಗ ನನಗೆ ಅವಳ ಕೈಲಿ ಅವಳು ತುಂಬ ಅಳ್ತಿದ್ದಾಳೆ, ತುಂಬ ಹಸ್ವಾಗ್ತಿದೆ. ಯಾಕಂದರೆ ಕ್ಲಸ್ಟರ್ ಫೀಡಿಂಗ್ ಅಂತ ಇವಾಗ ಒಂದು 3 monthsವರೆಗೂ ಬೇಬೀಸ್ ಇರುತ್ತೆ. ಅಂದರೆ ತುಂಬಾ ಅಳ್ತಿರುತ್ತೆ ಈವ್ನಿಂಗ್ ಟೈಮ್. ನಿಂಗೆ ಏನಕ್ಕೆ ಅಂತಲೇ ಗೊತ್ತಾಗಲ್ಲ, ಎಷ್ಟು ಹಾಲು ಕುಡಿಸಿರೋಗಲ್ಲ. ಅವಾಗ ಈವನ್ ನಾನು ಕೂಡ ತುಂಬ ಟಯರ್ಡ್ ಆಗಿರ್ತೀನಿ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಫಾರ್ಮುಲಾ ಕೊಟ್ಟರೆ ಅವಳು ಕೂಡ ಸಮಾಧಾನ ಆಗ್ತಾಳೆ ಅಂತ ರೀಸನ್ಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಜಾಸ್ತಿ ಕೊಡ್ತಿಲ್ಲ, ತುಂಬ ಲಿಮಿಟೆಡ್ ಒಂದು 60-90 ml ಅಲ್ಲಿ ಕೊಡ್ತಿದ್ದೀನಿ ಅಷ್ಟೇ. ಇದನ್ನು ಯಾವ ಥರ ಅಂದರೆ ಫಾರ್ಮುಲಾ ಕೊಡೋದು ತಪ್ಪಲ್ಲ, ಬಟ್ ನೀವು ಯಾವ ಥರ ಕೊಡ್ತೀರೋ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇನ್ಫೆಕ್ಷನ್ ಅನ್ನೋದು ತುಂಬ ಬೇಗ ಆಗುತ್ತೆ ಮಕ್ಕಳಿಗೆ. ಸೊ ದಟ್ ಬಾಟಲ್ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಬ್ರ್ಯಾಂಡ್ ಬಾಟಲ್ಸ್ ತೊಗೋಬೇಕು. ಮತ್ತು ನೀವು ಕ್ಲೀನಿಂಗ್ ಯಾವ ಥರ ಮಾಡಬೇಕು ಅಂದರೆ ನೋಡಿ, ಫಸ್ಟು ನಾನು ಈ ಥರ ಬ್ರಷ್ ತೊಗೊಂಡಿದ್ದೀನಿ. ಇದು ಲಿಕ್ವಿಡ್ ಬಂದುಬಿಟ್ಟು ನಾನು ಈ ಬಾಕ್ಸಲ್ಲಿ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಬೇಬಿಗೆ ಕ್ಲೀನ್ ಮಾಡೋಕ್ಕೆ ಅಂತಲೇ ಲಿಕ್ವಿಡ್ ತರಿಸಿರೋದು ನಾನು, ಇದರಲ್ಲಿದೆ. ಸೊ ಅದರಿಂದ ನಾನು ಕ್ಲೀನ್ ಮಾಡ್ತೀನಿ ಬೇಬಿ ಬಾಟಲ್ಸ್ನ. ಈ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ಲಿಕ್ವಿಡ್ಸ್ ತೊಗೊಂಡು ನೋಡಿ ಈ ಥರ ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು. ನೀಟಾಗೆ ಫುಲ್ ಬಾಟಲ್ನ. ಮತ್ತು ಇದೊಂದು ಬ್ರಷ್ ಆಯಿತು. ಮತ್ತು ಈ ಬ್ರಷ್ ಅಂದರೆ ನೀವು ಬ್ರಷ್ ಸೆಟ್ ತೊಗೊಂಡ್ರೆ ಬಾಟಲ್ ಕ್ಲೀನಿಂಗ್ ಅದರಲ್ಲೇ ತುಂಬ ಒಂದು 5-6 ಟೈಪ್ ಬರುತ್ತೆ. ಇದು ನೆಕ್ಸ್ಟ್ ನಿಪ್ಪಲ್ ಕ್ಲೀನ್ ಮಾಡೋದು ನೋಡಿ ಈ ಥರ. ಯಾಕಂದರೆ ಆ ದೊಡ್ಡ ಬ್ರಷ್ ಇದಕ್ಕೆ ಇಡ್ಸಲ್ವಲ್ಲ, ಸೊ ಇದು ನಿಪ್ಪಲ್ ನೀಟಾಗಿ ಕ್ಲೀನ್ ಆಗುತ್ತೆ. ಬ್ರಷ್ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದನ್ನು ತೊಗೊಂಡ್ಬಿಟ್ಟು ನೋಡಿ ಈ ಥರ ಇದು ಫುಲ್ ಹೋಗುತ್ತೆ. ಈ ಥರ ಕ್ಲೀನ್ ಮಾಡ್ಕೊಂಡು ಫುಲ್ ಬಾಟಲ್ ಇದು ಕ್ಯಾಪ್ ಹತ್ರ ಎಲ್ಲ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಿಮ್ಮ ಲಿಪ್ಪಲ್ಲಿ ಇದು ರಿಮೂವ್ ಮಾಡೋಕ್ಕೂ ಕ್ಲೀನ್ ಮಾಡ್ಬೋದು. ನಾನು ಆಲ್ರೆಡಿ ಕ್ಲೀನ್ ಮಾಡಿದೆ, ನಿಮಗೆ ತೋರ್ಸೋಕ್ಕೋಸ್ಕರ ಇನ್ನೊಂದ್ಸರಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಏನಿಲ್ಲ, ನೀವು ಬಾಟಲ್ನ ನೀಟಾಗಿ ತೊಳಿಬೇಕು. ಈ ಥರ ನೀಟಾಗಿ ಸೋಪೆಲ್ಲ ರಿಮೂವ್ ಆಗಂಗೆ ಕ್ಲೀನ್ ಮಾಡಿ ಈ ಥರ ಜಾಸ್ತಿ ನೀರು ಹಾಕ್ಕೊಂಡು. ಯಾಕಂದರೆ ನಮಗಂದರೆ ಇನ್ಫೆಕ್ಷನ್ಸ್ ಕಡಿಮೆ ಇರುತ್ತೆ, ಬಟ್ ಬೇಬೀಸ್ಗಲ್ವಾ ಇನ್ಫೆಕ್ಷನ್ ತುಂಬ ಬೇಗ ಆಗಿಬಿಡುತ್ತೆ. ಅದು ಇಮ್ಯುನಿಟಿ ಪವರ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ನೀವು ಬಾಟಲ್ಸ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಬಾಟಲ್ಸ್ನ ಕ್ಲೀನ್ ಮಾಡಿದ ತಕ್ಷಣ ಸ್ಟೆರಿಲೈಸ್ ಮಾಡಬೇಕು. ಸ್ಟೆರಿಲೈಸೇಷನ್ನೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸು. ಅಂದರೆ ಯಾವ ಥರ ಸ್ಟೆರಿಲೈಸ್ ಮಾಡಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ನಾವು ತೊಗೊಂಡಿರೋ ಬ್ರ್ಯಾಂಡ್ ಬಂದುಬಿಟ್ಟು ಲುಲ್ಲಾಕ್ ಅಂತ. ಆ್ಯಕ್ಚುಲಿ ಫಿಲಿಪ್ಸು ಎಲ್ಲ ತುಂಬ ಬ್ರ್ಯಾಂಡ್ಸ್ ಇದೆ. ಅದು ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪೆನ್ಸ್ ಅನಿಸುತ್ತೆ. ಅಂದರೆ ಕಂಪ್ಯಾರಿಟಿವ್ಲಿ ಅಫೋರ್ಡಬಲ್ ಪ್ಲಸ್ ಒಳ್ಳೆ ಬ್ರ್ಯಾಂಡು ಚೆನ್ನಾಗಿರೋದು ಅಂತ ನಾವು ಇದನ್ನು ತೊಗೊಂಡಿದ್ವಿ. ಬಿಕಾಸ್ ನಾವು ಬೇಬಿಗೆ ಹಾಲೇನು ಯಾವಾಗಲೂ ಏನು 1 year 2 yearವರೆಗೂ ಹಾಕಲ್ಲ, ಜಸ್ಟ್ 6 monthsಗೆ ಅಂತ ಅಷ್ಟೇ ಅಂದ್ಕೊಂಡಿರೋದು. ಸೊ ಅಲ್ಲಿವರೆಗೂ ಅಷ್ಟೇ, ಸುಮ್ಮನೆ ಯಾಕೆ ಜಾಸ್ತಿ ಎಕ್ಸ್ಪೆನ್ಸ್ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ನಾವು ಇದನ್ನು ತೊಗೊಂಡ್ವಿ. ಇದು ಕೂಡ ಚೆನ್ನಾಗಿ ಸ್ಟೆರಿಲೈಸ್ ಮಾಡುತ್ತೆ. ನಾನು ಇವಾಗ ತೋರಿಸ್ತೀನಿ ಬನ್ನಿ ಯಾವ ಥರ ಸ್ಟೆರಿಲೈಸ್ ಮಾಡೋದು ಅಂತ. ನೋಡಿ ಇದರಲ್ಲಿ ಆ್ಯಕ್ಚುಲಿ ಇದು 3-in-1 ಸ್ಟೆರಿಲೈಸರ್ ಅಂತ. ನೀವು ಇದರಲ್ಲಿ 2 compartments ಇರುತ್ತೆ ನೋಡಿ. ಇದು ಫಸ್ಟು ನೀವು ವಾಟರ್ ಹಾಕ್ಬೇಕಿಲ್ಲಿ. ಇದರಲ್ಲಿ ವಾಟರ್ ಹಾಕ್ಮೇಲೆ ನೆಕ್ಸ್ಟ್ ಇದು ಏನಕ್ಕೆ ಅಂದರೆ ನೀವು ದೊಡ್ಡ ಬಾಟಲ್ಸ್ ನೋಡಿ, ಈ ಬಾಟಲ್ಸ್ ಇರುತ್ತಲ್ಲ, ಈ ಥರ ದೊಡ್ಡ ಬಾಟಲ್ಸ್ನೆಲ್ಲ ಸ್ಟೆರಿಲೈಸ್ ಮಾಡಬೇಕಾಗತ್ತೆ. ಅಂದರೆ ಈ ಥರ ಬಾಟಲ್ಸ್ನ ಇಡಬೇಕಾಗತ್ತೆ. ನಾನು ಆ್ಯಕ್ಚುಲಿ ನಿಮಗೆ ಫಸ್ಟಿಂದ ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ಫಸ್ಟ್ ನೀವು ವಾಟರ್ ಹಾಕಬೇಕು. ಫಸ್ಟ್ ಬಂದುಬಿಟ್ಟು ಇಲ್ಲೇನು ಇದು ಕೊಟ್ಟಿದ್ದಾರಲ್ವ, ಇಲ್ಲಿ ವಾಟರ್ ಹಾಕಬೇಕು. ಇದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಸ್ಟೀಮ್ ಥರ ಸ್ಟೆರಿಲೈಸ್ ಆಗೋದು. ಸೊ ಫಸ್ಟ್ ವಾಟರ್ ಹಾಕಬೇಕು. ನೆಕ್ಸ್ಟು ನೀವು ನೋಡಿ, ನಿಮ್ಮ ಹತ್ರ ಬಾಟಲ್ಸ್ ಏನು ಜಾಸ್ತಿ ಇಲ್ಲ, ಜಸ್ಟ್ ನಿಪ್ಪಲ್ಸು ಅವು ಇವು ಇದ್ದಾವೆ ಅಂತ ಅಂದರೆ ಚಿಕ್ಕ ಐಟಮ್ಸ್ ನೋಡಿ, ಈ ಥರ ಚಿಕ್ಕ ಐಟಮ್ಸ್ ಎಲ್ಲ ಇದ್ದಾವೆ ಅಂದರೆ ಜಸ್ಟ್ ಇದೊಂದು ಇಟ್ಟರೆ ಸಾಕು. ಇದೊಂದು ಇಟ್ಟು ಈ ಥರ ಇಟ್ಟರೆ ಇದೆಲ್ಲನೂ ಜಸ್ಟ್ ಇದು ಮಾತ್ರ ಸ್ಟೆರಿಲೈಸ್ ಆಗುತ್ತೆ. ಈ ಥರ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಆನ್ ಮಾಡೋದು. ಇಲ್ಲ ನಿಮ್ಮ ಹತ್ರ ಬಾಟಲ್ಸ್ ಇದ್ದಾವೆ ಅಂತ ಅಂದಾಗ ಆವಾಗ ಈ ದೊಡ್ಡ ಕಂಪಾರ್ಟ್ಮೆಂಟ್ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಇಟ್ಬಿಟ್ಟು ನೋಡಿ ಈ ಥರ ಬಾಟಲ್ಸ್ ಯಾವ್ಯಾವ ಇದ್ದಾವೆ ಎಲ್ಲ ಇಟ್ಟು ನೆಕ್ಸ್ಟು ಅದ್ರ ಮೇಲೆ ಇದನ್ನು ಇಡಬೇಕು. ಸ್ಮಾಲ್ ಥಿಂಗ್ಸ್ ಇದನ್ನು ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ. ತುಂಬ ಸಿಂಪಲ್ ಆ್ಯಕ್ಚುಲಿ, ಏನು ಸೆಟ್ಟಿಂಗ್ಸ್ ಏನೂ ಇಲ್ಲ. ಜಸ್ಟ್ ಈ ಥರ ಬಾಟಲ್ಸ್ನ ಇಟ್ಬಿಟ್ಟು ಯಾವಾಗಲೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಯಾವಾಗಲೂ ಇದು ಕೂಡ ಸ್ಟೆರಿಲೈಸೇಷನ್ನ ಇದು ನೀಟಾಗಿ ಇದು ಮಾಡಿಬಿಟ್ಟು ಜಸ್ಟ್ ಸ್ವಿಚ್
ಆನ್ ಮಾಡಿದ್ರೆ ಸಾಕು. ಅದೇ ಕಡೆ ನೀವು ಆಫ್ ಮಾಡಬೇಕು ಅನ್ನೋದಿಲ್ಲ, ಅದೇ ಕಡೆ ಆಟೋಮೆಟಿಕಲಿ ಸ್ಟೆರಿಲೈಸ್ ಆದಮೇಲೆ ಆಫ್ ಆಗುತ್ತೆ. ಅವಾಗ ನೀವು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಆಗುತ್ತೆ. ನೋಡಿದ್ರೆ ಈ ಥರ ಇದನ್ನು ಸ್ಟೆರಿಲೈಸ್ ಮಾಡೋದು. ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ನಮಗೆ ನಾನು ಯಾವ್ಯಾವ ಬಾಟಲ್ಸ್ ಯೂಸ್ ಮಾಡ್ತೀನಿ ಮತ್ತು ಯಾವ ಫಾರ್ಮುಲಾ ಫೀಡ್ ಯಾವ್ದು ಕೊಡ್ತಿದ್ದೀನಿ ಮತ್ತು ಈ ಹೆಂಗೆ ಮಾಡೋದು ಫಾರ್ಮುಲಾ ಯಾವುದು ಕರೆಕ್ಟುವೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್ ಇದೇನು ಗೊತ್ತಾ, ಇದು ಪಾಪುಗೆ ಅಂತ ತರಿಸಿರೋದು ಏನು ಅಂತ ತೋರಿಸ್ತೀನಿ. ನೆನ್ನೆ ಫಸ್ಟ್ ಪ್ರೈಯಿಂದ ಬಂದಿದ್ದು. ಹಾಗೆ ಹೆಂಗಿದ್ರು ಲಾಗ್ ಮಾಡ್ತೀನಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಡ ಅಂತ ಇದನ್ನು ಕೂಡ ನಿಮಗೆ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಏನೇ ತೊಗೊಂಡ್ರು ಫಸ್ಟ್ ಪ್ರೈಯಿಂದನೇ ತೊಗೊತಿರೋದು, ಅಂದರೆ ಈಸಿಯಾಗಿ ಸಿಕ್ಬಿಡುತ್ತೆ ನನಗೆ ಏನು ಬೇಕೋ ಅದು, ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಬಂದುಬಿಟ್ಟು ಬೇಬಿಗೆ ಅಂತ ಡೈಪರ್ಸ್ ತರಿಸಿದ್ದೀವಿ. ಅಂದರೆ ಯಾವಾಗಲೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ತರಿಸ್ತಿದ್ದೆ. ಸೊ ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ, ನನಗೂ ಗೊತ್ತಿಲ್ಲ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿಲ್ಲ. ಎಲ್ಲ ಬ್ರ್ಯಾಂಡಿಂದೂ ಕಡಿಮೆ ಕ್ವಾಂಟಿಟಿ ಇರೋದು ತರಿಸ್ತಿದ್ದೆ, ಯಾಕಂದರೆ ಯಾವ್ದು ಬೆಸ್ಟ್ ಇರುತ್ತೆ ನೆಕ್ಸ್ಟ್ ಅದನ್ನು ಜಾಸ್ತಿ ತೊಗೊಳ್ಳೋಣ ಅಂತ. ಸೊ ನಾನು ಆಲ್ಮೋಸ್ಟ್ ಬೇಬಿ ಹಗ್ಗು, ಮೈಲೋ, ಪ್ಯಾಂಪರ್ಸ್ ಮತ್ತು ಫೆದರ್ಸ್ ಯಾವ್ಯಾವ ತುಂಬ ಬ್ರ್ಯಾಂಡ್ ತರಿಸ್ತಿಲ್ಲ. ಬಟ್ ನನಗೆ ಲಾಸ್ಟಿಗೆ ಬೆಸ್ಟ್ ಅನಿಸಿದ್ದು ಅಂದರೆ ಬೇಬಿ ಹಗ್ಗೇನೆ. ಬಿಕಾಸ್ ತುಂಬ ಸಾಫ್ಟ್ ಇರುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದರೆ, ಮತ್ತು ಅಷ್ಟು ದಪ್ಪ ಇರಲ್ಲ, ಅವಳಿಗೆ ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ. ಇದು ಚೆನ್ನಾಗಿದೆ, ಸೊ ಇದನ್ನೇ ತರಿಸ್ಬೇಡ ಅಂತ. ನೋಡಿ ಈ ಥರ 3 ಪ್ಯಾಕೆಟ್ಸ್ ಇದೆ. ಅದನ್ನು ನಾನು ಆ್ಯಕ್ಚುಲಿ ಹಿಂಗೆ ಸಪ್ರೇಟ್ ಮಾಡಿದ್ದಲ್ಲ, ಒಂದೇ ಕ್ವಾಂಟಿಟಿ 82 ಡೈಪರ್ಸ್ ಅಂತ ಮಾಡಿದ್ದು. 24 ಒಂದೊಂದರಲ್ಲಿದ್ದಾವೆ. ಈ ಥರ ಇರುತ್ತೆ ಡೈಪರ್. ನಾನು ಯೂಶ್ವಲಿ ಅವಳಿನ 2 ಮಂತ್ಸ್ ಅವಳಿಗಿನ್ನ ಇವಾಗ. ಸೊ ಏನಕ್ಕೆ ಅಂತ ಅಂದರೆ ಈ ಥರ ಟೇಪ್ ಸ್ಟೈಲಲ್ಲಿ ಮಾಡೋದು, ಏಕೆಂದರೆ ಇದು ಪ್ಯಾಂಟೀಸ್ ಥರ ಹಾಕೋದ್ರಿಂದ ಅವಳಿಗೆ ಫುಲ್ ಕೊಡಿಯುತ್ತೆ ಅಂತ ನಾನು ಸ್ಟಾರ್ಟಿಂಗನೂ ಟೇಪ್ ಸ್ಟೈಲೇ ಮಾಡ್ತಿರೋದು. ಸ್ವಲ್ಪ ದೊಡ್ಡೋಳಾಗಲಿ ಆ ಥರ ಹಾಕೋದ್ಕಿಂತ ಮುಂಚೆ ಅಂತ. ಆ್ಯಂಡ್ ಬೇರೆ ಎಲ್ಲರೂ ಒಬ್ಬರು ಹೇಳ್ತಾರೆ ಡೈಪರ್ ಹಾಕಲೇಬಾರ್ದು ಅಂತ. ಒಂದು ನಿಮಿಷ ನಾನು ನೋಡಿ ಫಸ್ಟ್ ಇದು ತೋರಿಸ್ಬಿಡ್ತೀನಿ. ತುಂಬ ಸಾಫ್ಟು ಮತ್ತು ತುಂಬ ಚಿಕ್ಕದಾಗಿದ್ದಾವೆ. ನ್ಯೂ ಬೌನ್ಸ್ಗೆ ಅಂತಲೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ. ಈ ಥರ ಇದೆ. ಡೈಪರ್ ಏನು ಹಾಕಬಾರ್ದು ಅಂತಾರೆ, ಬಟ್ ನಾನೇನು ಡೈಪರ್ ಏನು 24/7 ಹಾಕಲ್ಲ. ಓನ್ಲಿ ನೈಟ್ ಮಾತ್ರ ನೈಟ್ ಟೈಮಲ್ಲಿ ಮಾತ್ರ ಹಾಕೋದು. ಬಿಕಾಸ್ ನೈಟ್ ಟೈಮಲ್ಲಿ ಮುಂಚೆನೂ ಹಾಕ್ತಿರ್ಲಿಲ್ಲ ನಾನು. ಏನಕ್ಕೆ ಹಾಕೋದು ಸ್ಟಾರ್ಟ್ ಮಾಡಿದೆ ಅಂದರೆ ಅವಳು ನೈಟು ಒಂದ್ಸರಿ ಸುಸ್ಸು ಮಾಡ್ಕೊಂಡೋಳಿಗೆ ಎದ್ಬಿಡೋಳು. ಅವಳಿಗೂ ನಿದ್ದೆ ಆಗ್ತಿರಲಿಲ್ಲ, ನನಗೂ ನಿದ್ದೆ ಆಗ್ತಿರಲಿಲ್ಲ. ಸೊ ನಾನು ಡಾಕ್ಟರ್ನ ಕೇಳಿದಾಗ ಡೈಪರ್ ಹಾಕ್ಬೋದಾ ಬೇಡವಾ ಅಂತ ಹೇಳಿದಾಗ ಅಫ್ಕೋರ್ಸ್ ಹಾಕ್ಬೋದು, ಬಟ್ 2 to 3 hours ಒನ್ಸ್ ನೀವು ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ನಾನು ಡೈಪರ್ಸ್ ಮತ್ತು ಡೈಪರ್ ಆ್ಯಶ್ ಕ್ರೀಮ್ನು ಕೂಡ ಹಚ್ಚಿ ಅವಳಿಗೆ ಡೈಪರ್ಸ್ನ ಹಾಕ್ತಿದ್ದೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಅವಳು ಹುಟ್ಟಿದಾಗಿ ನಾನು ಒಂದು 15 days ಹಾಕಿಲ್ಲ ಅನಿಸುತ್ತೆ. ಆಮೇಲೆ ಸ್ಟಾರ್ಟ್ ಮಾಡಿದೆ ಹಾಕೋಕ್ಕೆ. ಅವಳು ಆರಾಮಾಗಿ ಮಲ್ಕೊತಿದ್ದಾಳೆ, ನಾನು ಆರಾಮಾಗಿ ಮಲ್ಕೊತಿದ್ದೀನಿ. ಮಾರ್ನಿಂಗ್ ಟೈಮಲ್ಲೇ ಬಟ್ಟೆ ಡೈಪರ್ಸ್ ಬರುತ್ತಲ್ಲ, ಇವಾಗ ಸೂಪರ್ ಬಾಟಮ್ಸ್ ಆ ಥರ ಎಲ್ಲ ಬ್ರ್ಯಾಂಡ್ ಇದ್ದಾವೆ ಬರುತ್ತೆ. ನಾನು ಆ ಥರ ತೊಗೊಂಡಿದ್ದೀನಿ ಮಾರ್ನಿಂಗ್ ಟೈಮಲ್ಲಿ. ನೋಡಿದ್ರಲ್ಲ, ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಮೇಯ್ನ್ ನಾವು ಫಾರ್ಮುಲಾ ಮಿಲ್ಕ್ ಆಗ್ತಿರೋದ್ರಿಂದ ಅವಳಿಗೆ. ಸೊ ಫಾರ್ಮುಲಾ ಮಿಲ್ಕ್ ಹೆಂಗೆ ಮಾಡೋದು, ಸ್ಟೆರಿಲೈಸರ್ ಹೆಂಗೆ ಯೂಸ್ ಮಾಡೋದು ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಇವತ್ತಿನ ಲಾಗ್ ಮಾಡಿದ್ದು. ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇವತ್ತಿನ ಲಾಗ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.